ಶರಣ್ಯ ಅವರು ನಿಜವಾಗ್ಲೂ ಮಿಸ್ ಆಗಿದ್ರ ಅಲ್ಲ ಬೇಕು ಅಂತಲೇ ಸ್ಟೇಜ್ ಮಾಡಿರುವಂತಹ ಒಂದು ಡ್ರಾಮಾನ ಇದು ಅಂತ ಹೇಳುವಂಥ ಸಂಶಯ ಇಡೀ ನಮ್ಮ ಕೊಡಗು ಜಿಲ್ಲೆಯ ಜನತೆಯಲ್ಲಿ ಇರುವಂಥ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ ಈ ಆಪರೇಷನ್ 3 ದಿವಸದ ಸರ್ಚ್ ಆಪರೇಷನ್ ಏನು ಮಾಡಿದ್ರು ಅದು ನಮ್ಮ ಒಂದು ತೆರಿಗೆ ಹಣದಲ್ಲಿ ಮಾಡಿರುವಂಥ ಆಪರೇಷನ್. ಸೊ ಈ ವಿಚಾರದಲ್ಲಿ ನಮಗೆ ಸತ್ಯಾಂಶ ತಿಳ್ಕೊಳ್ಳುವಂತಹ ಎಲ್ಲ ಥರದ ಹಕ್ಕಿದೆ. ಸಂವಿಧಾನದ ಆರ್ಟಿಕಲ್ 19 ಅಡಿಯಲ್ಲಿ ನಾನು ನನ್ನ ಒಂದು ಅಭಿಪ್ರಾಯವನ್ನು ಪ್ರಶ್ನೆಯನ್ನು ಇಲ್ಲಿ ಯಾವ ಜಿಲ್ಲಾಡಳಿತ ಇದೆ ಆ ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ತಡಿಯಂಡಮೋಳ್ ಬೆಟ್ಟಕ್ಕೆ ನಾನು ಕೂಡ ಟ್ರೆಕ್ಕಿಂಗ್ ಹೋಗಿದ್ದೀನಿ 10 ವರ್ಷದ ಹಿಂದೆ. ಆವಾಗ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಈ ಒಂದು ಟ್ರೆಕ್ಕಿಂಗಿಗೆ ಹೋಗುವಂತಹ ರೂಟ್ ಏನಿದೆ ಆ ರೂಟ್ ತುಂಬ ಕ್ಲಿಯರ್ ಆಗಿರ್ತಿತ್ತು. ಅಲ್ಲಿ ಯಾವುದೇ ರೀತಿಯಾಗಿ ಮಿಸ್ ಆಗುವಂತಹ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಶರಣ್ಯ ಒಬ್ಬಳೇ ಬಂದಿದ್ದರೂ ಕೂಡ ಅವಳನ್ನು ಒಂದು 8-9 ಜನರ ಗುಂಪಿನೊಟ್ಟಿಗೆ ನಮ್ಮ ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಳಿಸ್ಕೊಟ್ಟಿದ್ರು. 8-9 ಜನರ ಒಂದು ಗುಂಪಿನೊಂದಿಗೆ ಹೋಗಿರುವಂಥ ಶರಣ್ಯ ಯಾವ ರೀತಿಯಾಗಿ ಮಿಸ್ ಆಗೋಕ್ಕಾಗುತ್ತೆ? 3 ದಿವಸ ಅವಳು ಖಾಲಿ ಒಂದು ಬಾಟ್ಲಿ ಅರ್ಧ ನೀರಲ್ಲಿ ಅವಳು ಬದುಕಿದ್ದಾಳೆ ಅಂದರೆ ಇದರಲ್ಲಿ ಏನೋ ಒಂದು ಸಂಶಯ ಇದೆ. ಯಾಕಂದರೆ ಅವಳು ನಿನ್ನೆ ಅರಣ್ಯದಿಂದ ಆಚೆ ಬರುವಂಥ ಸಂದರ್ಭದಲ್ಲಿ ಅವಳು ನೀಡಿದಂಥ ಹೇಳಿಕೆಗಳು, ಅವಳ ಒಂದು ಸೈಕಲಾಜಿಕಲ್ ಬಿಹೇವಿಯರನ್ನು ನೋಡಿದ್ರೆ ಎಲ್ಲೋ ಇದೆಲ್ಲ ಒಂದು ಡ್ರಾಮಾ ಆಗಿತ್ತಾ ಅಥವಾ ಪ್ರೀ ಪ್ಲ್ಯಾಂಡ್ ಆಗಿ ನಡೆದಿರುವಂತಹ PR ಸ್ಟಂಟ್ ಆಗಿತ್ತಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಇವತ್ತು ಶರಣ್ಯವನ್ನು ಮೆಡಿಕಲ್ ಮಾಡುವಂಥ ಸಂದರ್ಭದಲ್ಲಿ ವಿರಾಜಪೇಟೆಯ ಹಾಸ್ಪಿಟಲ್ ಏನಿದೆ ಅಲ್ಲಿ ಕರ್ಕೊಬಂದರು. ಆ ಸಂದರ್ಭದಲ್ಲಿ ವಿರಾಜಪೇಟೆಯ ಕೆಲವು ನಾಯಕರುಗಳು ಹೋಗ್ಬಿಟ್ಟು ಅವಳಿಗೆ ಸನ್ಮಾನ ಮಾಡ್ತಿದ್ದಾಳೆ. ಏನು ಕಡ್ದು ಗುಡ್ಡೆ ಹಾಕಿದ್ದಾಳೆ ಅವಳು ಅಂತೇಳಿ ಅವಳಿಗೆ ಶಾಲ್ ಹಾಕಿ ವೆಲ್ಕಮ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನೀವು ಮಾಡಬೇಕಾಗಿರೋದು MLA ಅವರಿಗೆ ಸನ್ಮಾನ ಮಾಡಬೇಕಿತ್ತು, SP ಅವ್ರಿಗೆ ಮಾಡಬೇಕಿತ್ತು, DCFಗೆ ಮಾಡಬೇಕಿತ್ತು ಅಥವಾ DFಗೆ ಮಾಡಬೇಕಿತ್ತು, ಮತ್ತು ಕುಡಿಯ ಜನಾಂಗದ ಯುವಕರು ಯಾರು ಹುಡುಕಿದ್ದಾರೆ ಅವರಿಗೆ ನೀವು ಸನ್ಮಾನ ಮಾಡಬೇಕಿತ್ತು. ಅದು ಬಿಟ್ಟು ಶರಣ್ಯನಿಗೆ ಸನ್ಮಾನ ಮಾಡಿದ್ದೀರಾ. ಹೋಗ್ಲಿ ಬಿಡಿ. ಅವಳು 3 ದಿವಸ ಅಲ್ಲಿ ಕಾಡೊಳಗಡೆ ಇದ್ಲಂತೆ. ನಾವು ಒಂದು ರಾತ್ರಿ ತೋಟದಲ್ಲಿ ಕಳಿಬೇಕು, ನಾವೇ ನೆಟ್ಟಿರುವಂಥ ಗಿಡದ ಒಂದು ತೋಟದೊಳಗಡೆ ಕಾಫಿ ತೋಟದಲ್ಲಿ ನಾವು ಕಳಿಬೇಕು ಅಂದರೂ ಸಲ ಯೋಚನೆ ಮಾಡ್ತೀವಿ. ನಾವು ಒಂದು ತೋಟಕ್ಕೆ ಸುಮ್ಮನೆ ಹೋಗಿ ಬಂದ್ರೂ ಕೂಡ ನಮ್ಮ ಬಟ್ಟೆ ಗಲೀಜಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇವಳು ಅಷ್ಟೊಂದು ಎನರ್ಜೆಟಿಕ್ ಆಗಿ 3 ದಿವಸ ಊಟ ಇಲ್ಲದೆ ಅಷ್ಟೊಂದು ಎನರ್ಜೆಟಿಕ್ ಆಗಿ ಆ ಜೋಶಲ್ಲಿ ಬಟ್ಟೆಯಲ್ಲೂ ಕೂಡ ಯಾವುದೇ ರೀತಿಯ ಒಂದು ಗಲೀಜಲ್ಲೂ ಕೂಡ ಕಾಣಿಸದಿರೋ ರೀತಿಯಲ್ಲಿ ಇರುವಂತಹ ಇವಳ ಒಂದು ಆ ಆ್ಯಕ್ಟಿವಿಟೀಸ್ ನೋಡಿದಾಗ ನಮ್ಮೆಲ್ಲರಿಗೂ ಸಂಶಯ ಬರುತ್ತೆ. ಇದು ನಿಜವಾದ ಜೆನ್ಯೂನ್ ಕೇಸ ಅಲ್ಲ ಸುಮ್ಮನೆ TRPಗೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅಂತ. ಇದ್ರ ಬಗ್ಗೆ ನಿಜವಾಗ್ಲೂ ಒಂದು ತನಿಖೆ ಆ ಸ್ಪಾಟಲ್ಲಿ ಇದ್ದರು. SP ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಕೇಳಕ್ಕೆ ಹೋಗ್ಬಿಟ್ಟಿದ್ದಾಳೆ. ಅವಳ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ವೆಸ್ಟಿಗೇಷನ್ ಆಗಬೇಕು. ಅವಳು ಫೋನ್ನ ಕಾನ್ಫಿಸ್ಕೇಟ್ ಮಾಡಬೇಕು. ಏನಕ್ಕಂದರೆ ಅವಳು ಹೇಳ್ತಾಳೆ ಅವಳಲ್ಲಿ ದಾರಿ ತಪ್ಪಿದ ತಕ್ಷಣ ಅವಳು ಫೋನ್ ಮುಖಾಂತರ ಹೋಮ್ ಸ್ಟೇ ಓನರ್ಗೆ ಫೋನ್ ಮಾಡಿ ನಾನು ದಾರಿ ತಪ್ಪಿದ್ದೀನಿ ಅಂತ ಹೇಳಿದಾಳಂತೆ. ದಾರಿ ತಪ್ಪಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ತಾನೇ ನಿಂತ್ಕೋಬೇಕಿತ್ತು. ಅವಳು ಏನಕ್ಕೆ ನೆಟ್ವರ್ಕ್ ಸಿಗದೆ ಇರೋ ಕಡೆ ಓದ್ಲು ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ನಾವು ಇವತ್ತು ಕೇಳಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಅರ್ಧ ಬಾಟಲ್ ನೀರಲ್ಲಿ 3 ದಿವಸ ಅವಳು ಹೆಣ್ಕೊಳ್ಳಲು, ಅವಳು ಬಟ್ಟೆ ಏನಕ್ಕೆ ಗಲೀಜಾಗಿಲ್ಲ, ಅವಳು ಯಾವ ರೀತಿಯಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಎಲ್ಲವನ್ನು ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳೋದ್ರ ಬಗ್ಗೆ ಕೂಡ ನಮಗೆ ಡೌಟ್ ಇದೆ. ಜೆನ್ಯೂನ್ ಕೇಸು ಆಗಿರ್ಬೋದು, ನಿಜವಾದ ಕೇಸು ಆಗಿರ್ಬೋದು, ಅವಳನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ನಮಗಿರುವಂಥ ಡೌಟನ್ನು ಕ್ಲಾರಿಫೈ ಮಾಡಿಕೊಡ್ಬೇಕಾಗಿರುವಂಥದ್ದು ನಮ್ಮ ಕೊಡಗು ಪೊಲೀಸವರ ಕರ್ತವ್ಯ. ಇನ್ವೆಸ್ಟಿಗೇಷನ್ ಮಾಡಿ ಏನು ಸತ್ಯಾಂಶ ಇದೆ ಅದನ್ನು ಹೊರಗಡೆ ತನ್ನಿ. ಏನಕ್ಕಂದರೆ ನಮ್ಮ ತೆರಿಗೆ ದುಡ್ಡಲ್ಲಿ ಪಾಪ ಫಾರೆಸ್ಟ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಗ್ರಾಮಸ್ಥರು ಮತ್ತು ಕುಡಿಯ ಜನಾಂಗದ ಯುವಕರು ಕಷ್ಟಪಟ್ಟಿದ್ದಾರೆ. ಅವರು 3 ದಿವಸ ಇವಳನ್ನ ಹುಡುಕಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಶ್ರಮ ಏನಿದೆ ಅದು ವ್ಯರ್ಥ ಆಗಬಾರ್ದು. ಏನು ವಿಚಾರ ಇದೆ ಅದು ನಮಗೆ ಗೊತ್ತಾಗಬೇಕು. ಇದರ ಬಗ್ಗೆ ಮಾಹಿತಿಯನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ನಮಗೆ ಸಾರ್ವಜನಿಕರಲ್ಲಿ ನೀಡಬೇಕು ಅಂತೇಳಿ ನಾನು ರಿಕ್ವೆಸ್ಟನ್ನು ಮಾಡ್ಕೋತೀನಿ.